ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಬರೀ ಕೆಮಿಸ್ಟ್ರಿ ಕಲಿಸ್ಬಿಟ್ರೆ ಸಾಕಾಗಲ್ಲ, ಅವರು ಒಳ್ಳೆ ಕೆಮಿಸ್ಟ್ರಿನ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗಲ್ಲ. ಅದಾದಮೇಲೆ ಅವ್ರ ಕೆರಿಯರ್ ಇರ್ಬೋದು, ಅವ್ರ ಹೈಯರ್ ಎಜುಕೇಷನ್ ಇರ್ಬೋದು, ಅದಕ್ಕೂ ನಾವು ಹೆಲ್ಪ್ ಮಾಡಬೇಕಾಗತ್ತೆ ಆಸ್ ಅ ಟೀಚರ್. ಆ ಸೀರೀಸಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕೇಸದ್ದು ಒಂದಿಷ್ಟು ವೀಡಿಯೋಸ್ ಮಾಡಿದ್ದೀನಿ. ಅಥವಾ ಹೈಯರ್ ಎಜುಕೇಷನ್ ಹೋಗೋದಕ್ಕೆ ಸಮರ್ ಫೆಲೋಶಿಪ್ಸ್ ಇರ್ಬೋದು, ಇಂಟರ್ನ್ಶಿಪ್ಸ್ ಇರ್ಬೋದು, ಕೆಲವೊಂದು ಎಕ್ಸಾಮ್ಸ್ಗಳನ್ನ ಹೇಗೆ ತಗೋಬೇಕು, ಮತ್ತೆ ಯಾವಾಗ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ಸ್ನ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಈಗ ಒಂದು ಸಮ್ಮರ್ ಫೆಲೋಶಿಪ್ಸ್ 2 ಮಂತ್ಸ್ದು CSIR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟೆಡ್ ಮೆಡಿಸಿನ್ ಜಮ್ಮು ಅವರು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. BSc ಮಾಡ್ತಾ ಇರೋರು ಮತ್ತೆ MSc ಮಾಡ್ತಾ ಇರೋರು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಈ ತರದ ಕೋರ್ಸಸ್ ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಫ್ಲೈನ್ ಅಲ್ಲಿ ಮಾಡ್ತಾರೆ. ಆದ್ರೆ ಈಗ ಪೆಂಡಮಿಕ್ ಸಿಚುಯೇಷನ್ ಇರೋದಕ್ಕೋಸ್ಕರ ಅವ್ರು ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ. 2 ಮಂತ್ಸ್ ಕೋರ್ಸ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಆ ವೆಬ್ಸೈಟ್ಗೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ತಾ ಹೋಗ್ಬೋದು. CSIR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಕೋಬಹುದು. ಸೊ ಅಲ್ಲಿ ಹೋದ್ರೆ ನೀವು ಇದಕ್ಕೆ ಹೋಗ್ಬೇಕಾಗತ್ತೆ, ಈ ಪೋರ್ಟಲ್ಗೆ ಹೋಗ್ಬೇಕಾಗತ್ತೆ. ಸೊ ಆ ಪೋರ್ಟಲ್ಗೆ ಹೋದ್ರೆ ಆ ಪೋರ್ಟಲ್ ಅಲ್ಲಿ ನಿಮ್ಗೆ CSIR IIM ರಿಸರ್ಚ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ RNTP ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ರಿಸರ್ಚ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸೊ ಅದ್ರ ಬಗ್ಗೆ ನೀವು ಡೀಟೈಲ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗ್ಬೋದು. ಅವ್ರು ಹೇಳೋ ಪ್ರಕಾರ ಲಾಸ್ಟ್ ಡೇಟು 20th ಜುಲೈ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಆಗಿದೆ, ಅಂತದ್ದೇನಿಲ್ಲ. ಜೊತೆಗೆ ಈ ತರ ಕೋರ್ಸ್ನ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ಇಂಟರ್ನ್ಯಾಷನಲ್ ಸಿನಾರಿಯೋ ಅಥವಾ ಇಂಟರ್ನ್ಯಾಷನಲ್ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಅಟ್ಮಾಸ್ಫಿಯರು ಸಿಗುತ್ತೆ ಇಂಥ ಕಡೆಗೆಲ್ಲ ವರ್ಕ್ ಮಾಡಿದಾಗ. ಸಿನ್ಸ್ ಬಿಕಾಸ್ ಆಫ್ ದಿ ಪೆಂಡಮಿಕ್ ಇರೋದಕ್ಕೋಸ್ಕರ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಅಂತ ಅವರು ಮಾಡ್ತಾ ಇದ್ದಾರೆ. ಎ ಡೈರೆಕ್ಟ್ ಸೈಂಟಿಸ್ಟ್ ಮತ್ತೆ ಸ್ಟೂಡೆಂಟು ಇಂಟ್ರಾಕ್ಷನ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ನೀವು ಅವ್ರದ್ದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ರೆ ನಿಮ್ಗೊಂದು ಸರ್ಟಿಫಿಕೇಟು ಸಿಗ್ತಾ ಹೋಗುತ್ತೆ. ಇದು ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಅಪ್ಲೈ ಮಾಡೋದಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಅಂತಂದ್ರೆ 20th ಜುಲೈ 2021 ಇಸ್ ದಿ ಲಾಸ್ಟ್ ಡೇಟ್ ಟು ಅಪ್ಲೈ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕು ಅದ್ರದ್ದು ಡೀಟೈಲ್ಡ್ ಅಡ್ವರ್ಟೈಸ್ಮೆಂಟ್ ಇಲ್ಲಿದೆ. ಸೊ ಆ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಿಮ್ಗೆ ಹೇಗಿದೆ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ CSIR IIM Jammu is offering 2 months online research and training program which offers training, dissertation, internship programs to graduate and postgraduate students who would like to pursue their academic projects training under the above said title for 2 months as part of their academic curriculum ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವುದೇ ಯೂನಿವರ್ಸಿಟಿ ಆಗಿರುವಂತ ಇಂಡಿಯನ್ ಯೂನಿವರ್ಸಿಟೀಸ್ ನಲ್ಲಿ ಓದ್ತಾ ಇರೋ BSc ಓದ್ತಾ ಇರೋ ಹುಡುಗರು, MSc ಓದ್ತಾ ಇರೋ ಹುಡುಗರು ಈ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸೊ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, CSIR IIM ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ಯಾವ ತರ ವರ್ಕ್ ಆಗ್ತಾ ಇದೆ, ಏನೇನು ವರ್ಕ್ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ನ ತಿಳ್ಕೊಳ್ತಾ ಹೋಗ್ಬೋದು. ಆಮೇಲೆ ನಾನು ಅಲ್ಲಿ ನೋಡ್ಕೊಂಡು ನಮ್ಗೆ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆಯಾ, ನಾನು ಅದರಲ್ಲಿ ಪರ್ಸ್ಯೂ ಮಾಡ್ಕೋಬಹುದಾ, ಆ ರೀತಿಯಾಗಿ ನೋಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗತ್ತೆ. ಅಪ್ಲಿಕೇಶನ್ಗೆ ಲಾಸ್ಟ್ ಡೆಡ್ ಲೈನ್ ಯಾವತ್ತು ಅಂತ ಹೇಳ್ತಿದ್ದಾರೆ ಅಂದ್ರೆ 20th ಜುಲೈ 2021 ಅಂತ ಹೇಳ್ತಾ ಇದ್ದಾರೆ. ಯಾವುದು ಫೀಸ್ ತಗೊಳ್ತಾ ಇಲ್ಲ, ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಆಸ್ ದೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ದಿ ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವರು ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಥೀಮಲ್ಲಿ ಇದೆ ಅಂತಂದ್ರೆ ದೀಸ್ ಆರ್ ದಿ ಥೀಮ್ಸ್ ದೇ ಹ್ಯಾವ್ ಗಿವನ್. ಸೊ ನಮಗೆ ಬೇಕಾಗಿರುವಂತ ಥೀಮು, ನಮ್ಗೆ ಸೂಟಬಲ್ ಆಗುವಂತ ಥೀಮು, ಎಗೇನ್ ನೀವು ಅವ್ರದ್ದು ವೆಬ್ಸೈಟ್ಗೆ ಹೋಗಿ ಅವ್ರು ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಆ ಥೀಮ್ ಪ್ರಕಾರ ನೀವೇನ್ ಮಾಡ್ಕೋಬಹುದು, ನಿಮ್ಗೆ ಇಂಟ್ರೆಸ್ಟ್ ಇರೋ ಪ್ರಕಾರ ನೀವು ಮಾಡ್ಕೋಬಹುದು. ನ್ಯಾಚುರಲ್ ಪ್ರಾಡಕ್ಟ್ ಕೆಮಿಸ್ಟ್ರಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ, ಕ್ವಾಲಿಟಿ ಕಂಟ್ರೋಲ್ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಇದೆಲ್ಲ ಮೋಸ್ಟ್ಲಿ ನೀವು PCM ಸ್ಟೂಡೆಂಟ್ಸು, CBSE ಸ್ಟೂಡೆಂಟ್ಸು ಇದಕ್ಕೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ಫರ್ಮೆಂಟೇಷನ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ಇನ್ಫೆಕ್ಷನ್ ಫಾರ್ಮಕಾಲಜಿ ಅಂತ ಹೇಳ್ತಾರೆ, ಬಯೋಟೆಕ್ನಾಲಜಿ ಅಂತ ಹೇಳ್ತಾರೆ. ಇವರೆಲ್ಲಾನು ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್ ಆ ಕಾಂಬಿನೇಷನ್ ಇರುವಂತ ಹುಡುಗರು ತಗೋಬಹುದು. ಬಾಟ್ನಿ ಅಂಡ್ ಪ್ಲಾಂಟ್ ಬಯೋಟೆಕ್ನಾಲಜಿ ಇದೆ, ಅದೇ ತರ ಟಾಕ್ಸಿಕಾಲಜಿ ಇದೆ, ಮಾಲಿಕ್ಯುಲರ್ ಬಯಾಲಜಿ ಇದೆ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂಡ್ ಕೆಮಿ ಇನ್ಫಾರ್ಮ್ಯಾಟಿಕ್ಸ್ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತಿದೆ. ಸೊ ಇಷ್ಟು ಫೀಲ್ಡ್ ಇದೆ. ಸೊ ನನಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನೀವು ನೋಡ್ಕೊಂಡು ನೀವೇನ್ ಮಾಡ್ಬೋದು, ಅಪ್ಲೈ ಮಾಡ್ಕೋಬಹುದು.
ಸೊ ರೂಲ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರೇನ್ ಮಾಡ್ಬೋದು ಅಂತಂದ್ರೆ, ಡಿಫ್ರೆಂಟ್ ಆಕ್ಟಿವಿಟೀಸ್ ಆಫ್ CSIR IIM ಅವರು ಹೋಗಿ ಅವ್ರ ವೆಬ್ಸೈಟಲ್ಲಿ ಹೋಗಿ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಲಿ ಯಾವ ತರ ವರ್ಕ್ ಆಗ್ತದೆ, ಯಾವ ತರ R&D ಆಗ್ತಾ ಇದೆ, ಅದನ್ನ ನೀವು ಅನಲೈಸ್ ಮಾಡಿ ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಾಜೆಕ್ಟ್ಗಳನ್ನ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಕೋರ್ಸ್ ಟ್ರೈನಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಶುಡ್ ಬಿ ಗಿವನ್ ಓನ್ಲಿ ಆಫ್ಟರ್ ದ ಸಬ್ಮಿಷನ್ ಆಫ್ ದಿ ಪ್ರಾಜೆಕ್ಟ್ ರಿಪೋರ್ಟ್ ಡ್ಯೂಲಿ ಕೌಂಟರ್ ಸೈನ್ ಬೈ ದಿ ಅಸೈನ್ಮೆಂಟ್. ಸೊ ಒಬ್ಬೊಬ್ಬರಿಗೆ ಮೆಂಟರ್ ಅಂತ ಹೇಳ್ತಾರೆ. ಸೊ ಇಂಟರ್ನ್ಯಾಷನಲ್ ರೆಪ್ಯೂಟ್ ಇರುವಂತ ಮೆಂಟರ್ಸ್, ರಿಸರ್ಚ್ ಮಾಡ್ತಾ ಇರೋ ಸೈಂಟಿಸ್ಟ್ಗಳ ಜೊತೆಗೆ ಈ ಸ್ಟೂಡೆಂಟ್ಸ್ ಇಂಟ್ರಾಕ್ಟ್ ಮಾಡ್ಬೋದು, ಅವ್ರನ್ನ ಮೆಂಟರ್ ಅಂತ ಅವ್ರು ಕನ್ಸಿಡರ್ ಮಾಡ್ಕೊಳ್ತಾರೆ. ಸ್ಟೂಡೆಂಟ್ ಮೇ ಪ್ಲೀಸ್ ನೋಟ್ ದಟ್ their request for the above said program are subject to the grant of permission and selection for the same program. ಸೊ ಅವರು ನೀವು ಅಪ್ಲೈ ಮಾಡಿದ ತಕ್ಷಣ ಎಲ್ಲರಿಗೂ ಕೊಡ್ತಾರೆ ಅಂತಲ್ಲ, ಸೊ ದೇ ಗೋಯಿಂಗ್ ಟು ಚೂಸ್, ಅವರು ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ಅವರು ಮಾಡ್ತಾ ಹೋಗ್ತಾರೆ. ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆ ಬೇಸಿಸ್ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ ಸೀಕಿಂಗ್ ದಿ dissertation, project work, internship programs online through CSIR IIM Jammu have to submit a recommendation letter from their head of the organization or department on their institutional letter after selection for the same program. ಸೊ ನೀವು ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡೋದಕ್ಕೆ ಏನು ಪರ್ಮಿಷನ್ ಬೇಕಾಗಿಲ್ಲ. ಆಫ್ಟರ್ ಅಪ್ಲೈ ಮಾಡಿದ್ಮೇಲೆ, ಬಿಕಾಸ್ ಇಟ್ಸ್ ಆನ್ಲೈನ್ ಕೋರ್ಸ್ ಆಗ್ತದೆ, ನಿಮಗೆ ಕೋರ್ಸ್ಗೆ ಅದೇನಾದ್ರು ಅಬ್ಸ್ಟ್ರಕ್ಷನ್ ಆಗ್ಬೋದು, ಏನೋ ತೊಂದರೆ ಆಗ್ಬೋದು ಅಂತ ಅದ್ರ ಜೊತೆಗೆ ಟು ಕನ್ಫರ್ಮ್, ನೀವು BSc ಮತ್ತೆ MSc ಓದ್ತಾ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಫ್ಟರ್ ದಿ ಸೆಲೆಕ್ಷನ್ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಯು ಆರ್ ಗೋಯಿಂಗ್ ಟು ಗಿವ್ ಎ ಲೆಟರ್ ಡ್ಯೂಲಿ ಸೈನ್ಡ್ ಬೈ ದಿ ಹೆಡ್ ಆಫ್ ದಿ ಆರ್ಗನೈಸೇಷನ್, ಪ್ರಿನ್ಸಿಪಲ್ಸ್ ಇರ್ತಾರಲ್ಲ, ಅಥವಾ ನೀವು MSc ಏನಾದ್ರು ಮಾಡ್ತಾ ಇದ್ರೆ ಅಲ್ಲಿ ಕನ್ಸರ್ನ್ಡ್ ಚೇರ್ ಪರ್ಸನ್ಸ್ ಯಾರಿರ್ತಾರೆ ಅವ್ರ ಕಡೆಯಿಂದ ನೀವೇನ್ ಮಾಡ್ಬೇಕಾಗತ್ತೆ, ಸೈನ್ ಮಾಡಿಕೊಂಡು ಒಂದು ಲೆಟರ್ನ ಅವ್ರಿಗೆ ನೀವು ರೆಕಮೆಂಡೇಶನ್ ಲೆಟರ್ನ, ಎಸ್ ದಿಸ್ ಇಸ್ ಅ ಸ್ಟೂಡೆಂಟ್, ಹಿ ಇಸ್ ಅವರ್ ಸ್ಟೂಡೆಂಟ್, ಈ ಸ್ಟಡಿಂಗ್ ಇನ್ ದಿಸ್ ಕೋರ್ಸ್, ಒಂದು ರೋಲ್ ನಂಬರ್ ಹಿಂಗಿದೆ, ರಿಜಿಸ್ಟರ್ ನಂಬರ್ ಹಿಂಗಿದೆ, ಈ ಇಯರ್ಗೆ ಅಡ್ಮಿಷನ್ ಆಗಿದ್ದಾನೆ, ಇಸ್ ಎ ವೆರಿ ಗುಡ್ ಸ್ಟೂಡೆಂಟ್, ಆ ಥರದ ಒಂದು ರೆಕಮೆಂಡೇಶನ್ ಲೆಟರ್ ಅವ್ರು ಕೊಡ್ತಾರೆ. ಆ ರೆಕಮೆಂಡ್ ಲೆಟರ್ನ ನೀವು ಅವ್ರಿಗೆ ಕೊಡಬೇಕಾಗತ್ತೆ ಆಫ್ಟರ್ ದಿ ಸೆಲೆಕ್ಷನ್. ರಿಸರ್ಚರ್ ಸ್ಟೂಡೆಂಟ್ ಹೂ ಆರ್ ಅಪ್ಲೈಯಿಂಗ್ ಫಾರ್ ದಿಸ್ ಪ್ರೋಗ್ರಾಮ್ ಶಲ್ ನೆಸೆಸರ್ಲಿ ಚೆಕ್ CSIR IIM website for updates and result selection in the CSIR IIM R&TP 2021 ರಿಸರ್ಚ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನೀವು ಅಪ್ಲೈ ಮಾಡಿದ್ಮೇಲೆ ಅವ್ರು ಮತ್ತೆ ನಿಮ್ಗೆ ಇಂಟಿಮೇಟ್ ಮಾಡಲ್ಲ, ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ. ಸೊ ಅಪ್ಡೇಟ್ಸ್ ಏನಿದೆ ಅದನ್ನ ನೀವು ಅದ್ರದ್ದು ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೊಳ್ತಾ ಇರಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ನ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಅದನ್ನ ನೀವು ಚೆಕ್ ಮಾಡ್ಕೊಳ್ಕೋಬಹುದು. The researcher student can give an option stream wise, department wise, as per their interest background for being considered for the selection in CSIR IIM and R&TP program. ಸೊ ನಾನು ಮೇಲ್ಗಡೆ ಹೇಳಿರುವಂತ ಅಷ್ಟು ಫೀಲ್ಡ್ಗಳಿದೆ, ಆ ಫೀಲ್ಡ್ಗೆ ನಿಮ್ಗೆ ಇಷ್ಟ ಇರುವಂತ ಫೀಲ್ಡ್ಗೆ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ರಿಸರ್ಚರ್ ಸ್ಟೂಡೆಂಟ್ ಆರ್ ಅಡ್ವೈಸ್ ದಟ್ ಎನಿ ಪೇಟೆಂಟ್, ಕಾಪಿರೈಟ್, ಡಿಸೈನ್, ರಿಜಿಸ್ಟ್ರೇಷನ್, ರಿಸರ್ಚ್ ಪೇಪರ್ from the investigation, research, internship training program shall not be published or disclosed to any person, institution, and the result of the same can be published with the approval of the competent ಅಥಾರಿಟಿ. ಸೊ ನೀವು ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀರಾ, ರಿಸರ್ಚ್ ಮಾಡಿದ್ಮೇಲೆ ಏನೋ ಒಂದು ಫೈಂಡಿಂಗ್ಸ್ ಆಗುತ್ತೆ, 2 months ರಿಸರ್ಚ್ ಮಾಡ್ತೀರಾ, ಆ ಫೈಂಡಿಂಗ್ಸ್ನ ನೀವು ಅವ್ರದ್ದು ಪರ್ಮಿಷನ್ ಇಲ್ದೇ ಎಲ್ಲೂ ಪಬ್ಲಿಷ್ ಮಾಡಂಗಿಲ್ಲ, ಅಥವಾ ರಿಸಲ್ಟ್ ಏನಿದೆಯಲ್ಲ ಅದನ್ನ ಎಲ್ಲೂ ನೀವು ಹೊರಗಡೆ ಕೊಡಕ್ ಆಗೋದಿಲ್ಲ. For any technical issues while submitting the application for this organization, you can contact the email ID ಕೊಟ್ಟಿದ್ದಾರೆ, ಈ ಇಮೇಲ್ ಐಡಿನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು, ನಿಮಗೆ ಫರ್ದರ್ ಅವ್ರ ಇನ್ಫಾರ್ಮೇಶನ್ಸ್ ನ ಹೇಳ್ತಾ ಹೋಗ್ತಾರೆ. ಸೊ ಇಟ್ಸ್ ಎ ರೇರ್ ಆಪರ್ಚುನಿಟಿ. ಸೊ ಅವ್ರು ಹೇಳೋ ಪ್ರಕಾರ ಇಟ್ಸ್ ಎ ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಆರ್ಗನೈಸೇಷನ್ ಅಂತ ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇಂಟ್ರೆಸ್ಟ್ ಇದ್ದಾಗ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ನಾವು ಅದನ್ನ ಮಾಡ್ಬೇಕಾಗತ್ತೆ. ಸೊ ಇದು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಆಯ್ತು. ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಅಲ್ಲಿ, ಇಟ್ಸ್ ಅನ್ ರೇರ್ ಆಪರ್ಚುನಿಟಿ ಆರ್ ಗೆಟಿಂಗ್. ನಾನು ಮುಂಚೆನೆ ಹೇಳ್ದಂಗೆನೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪೆಂಡಮಿಕ್ ಟೈಮ್ ಅಲ್ಲಿ ರಿಸರ್ಚ್ ಇಂಟ್ರೆಸ್ಟ್ ಇರೋರಿಗೆ ಹಾಳಾಗಬಾರ್ದು, ಇದಾಗಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಪ್ಲೈ ಮಾಡೋದಕ್ಕೂ ನೀವು ಏನು ಖರ್ಚು ಮಾಡ್ಬೇಕಾಗಿಲ್ಲ, ಆನ್ಲೈನ್ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅದಕ್ಕೆ ಮುಂಚೆ ನೀವೇನ್ ಮಾಡ್ಕೋಬೇಕಾಗತ್ತೆ, ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಮೇಲ್ ಪಾಸ್ವರ್ಡ್ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ.
ನ್ಯೂ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಅವ್ರು ಜಸ್ಟ್ ಸಿಂಪಲ್ ಹೆಸರುಗಳೆಲ್ಲ ಕೇಳ್ತಾರೆ, ನೇಮ್ ಕೇಳ್ತಾರೆ, ಮೊಬೈಲ್ ನಂಬರ್ ಕೇಳ್ತಾರೆ, ಇಮೇಲ್ ID ಕೇಳ್ತಾರೆ, ಮತ್ತೆ ನಿಮ್ಗೆ ಪಾಸ್ವರ್ಡ್ ಕೊಡ್ತಾರೆ. ಅದಾಗಿದ ತಕ್ಷಣ ನೀವೇನ್ ಮಾಡ್ಕೋಬೇಕಾಗತ್ತೆ, ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ ಆದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಲಾಗಿನ್ ಮಾಡ್ಬೇಕಾಗತ್ತೆ. ಲಾಗಿನ್ ಮಾಡ್ಬೇಕು ಅಂತಂದ್ರೆ ನೀವು ಈ ರೀತಿಯಾಗಿ ನಿಮ್ದು ಏನಿರುತ್ತಲ್ಲ ಇಮೇಲ್ ID ಕೊಟ್ಟು ಅದನ್ನ ಲಾಗಿನ್ ಮಾಡ್ಬೇಕಾಗತ್ತೆ. ಅಲ್ಲಿ ಬರುತ್ತೆ ಲಾಗಿನ್ ಇಸ್ ಸಕ್ಸಸ್ ಅಂತ ಹೇಳುತ್ತೆ. ಅದಾದ್ಮೇಲೆ ನಿಮ್ಗೆ ಅದು ಅಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ. ಸೊ ಅಪ್ಲಿಕೇಶನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಆಕ್ಚುಲಿ 3 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿದೆ ಅದು ಫಸ್ಟ್ ಅಲ್ಲಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ನ ಕೇಳ್ತಾ ಇದ್ದಾರೆ. ಎರಡನೇದಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರೆ. ಮೂರನೇದಲ್ಲಿ ನಿಮ್ದು ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಅಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಹೇಳ್ದಂಗೆ ಅಲ್ಲಿ ಇರುವಂತಹ 15 ಡಿಪಾರ್ಟ್ಮೆಂಟ್ ಇದೆ. ಅದು ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕಾಗತ್ತೆ. ಜೊತೆಗೆ ನಿಮ್ ಫೋಟೋ ಏನಿದೆಯಲ್ಲ ಅವ್ರು ಹೇಳಿರೋ ಇದಕ್ಕೆ ಸ್ಪೆಸಿಫಿಕೇಶನ್ಗೆ ಪ್ರಕ್ಕಂಗೆ ನೀವ್ ಏನ್ ಮಾಡ್ಬೇಕಾಗತ್ತೆ, ಫೋಟೋನ ಹಾಕ್ಬೇಕಾಗತ್ತೆ. ಮೇಲ್ ಫಿಮೇಲ್ ಅದನ್ನೆಲ್ಲ ನೀವು ಹೇಳ್ಬೇಕಾಗತ್ತೆ. ಮೆರಿಟಲ್ ಸ್ಟೇಟಸ್ ಹೇಳ್ಬೇಕಾಗತ್ತೆ. ಅದಾದ್ಮೇಲೆ 10th ಮತ್ತೆ 12th ಸಿನ್ಸ್ ಯರ್ BSc ಮಾಡ್ತಾ ಇದ್ದೀರಾ ಅಥವಾ MSc ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಅದರದ್ದು ಅಪ್ಲೋಡ್ ಮಾಡ್ಬೇಕಾಗತ್ತೆ. 10th and 12th ಮಾರ್ಕ್ ಶೀಟ್ ಕಂಬೈನ್ ಇನ್ ಸಿಂಗಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಕೈಂಡ್ಲಿ ಅಪ್ಲೋಡ್ ಇನ್ ದಿಸ್ ಫೈಲ್ ಫಾರ್ಮೆಟ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿ MSc ಮಾಡ್ತಾ ಇದ್ದೀರಾ ಅಂತಂದ್ರೆ ಅವಾಗ BSc ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ID ಮತ್ತೆ ಅಡ್ರೆಸ್ ಪ್ರೂಫ್ ನ ಒಂದು ನೀವು ಸ್ಕ್ಯಾನ್ ಮಾಡಿ ಅವ್ರು ಕೇಳಿರುವಂತ ಸ್ಪೆಸಿಫಿಕೇಶನ್ ಪ್ರಕಾರನೇ ನೀವು ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಿಗ್ನೇಚರು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನಿರುತ್ತಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದನ್ನೆಲ್ಲ ನೀವೇನ್ ಮಾಡ್ಬೇಕಾಗತ್ತೆ, ಫಿಲ್ ಮಾಡ್ಬೇಕಾಗತ್ತೆ. ಇಷ್ಟು ನೀವು ಮಾಡಿದ್ರೆ ಪಾರ್ಟ್ ಎ ಆಗುತ್ತೆ. ಅದಾದ್ಮೇಲೆ ನೀವು ಏನ್ಗೆ ಹೋಗ್ಬೇಕು ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದೆಲ್ಲ ಫಿಲ್ ಮಾಡಿದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬರುತ್ತೆ. ಸೊ ನೀವು ಏನೇನು ಹೇಳ್ತಿರಲ್ಲ 10th ಪಾಸ್ ಆಗಿದೆಯಲ್ಲ ಅಲ್ಲಿ ಕ್ರೋನಾಲಿಕಲ್ ಆರ್ಡರ್ ಅಲ್ಲಿ ನೀವು ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. SLC ನಿಮ್ಗೆ ಮಾರ್ಕ್ಸ್ ಕಾರ್ಡ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೇ ತರ 12th ಸ್ಟ್ಯಾಂಡರ್ಡ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. BSc ಕಂಪ್ಲೀಟ್ ಆಗಿದೆ, BSc ಕಂಪ್ಲೀಷನ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಅದಕ್ಕೆ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ 3 ಕ್ವಶನ್ ಫಾರ್ಮ್ಯಾಟ್ ಇದೆ. ಸೊ ನೀವು ಅದನ್ನ ನೀಟಾಗಿ ಅಪ್ಲೈ ಮಾಡಿದ್ರೆ ಜಾಸ್ತಿ ಟೈಮ್ ಇಲ್ಲ ನಿಮ್ಗೆ. ಸೊ ನಿಮ್ಗೆ ಅದನ್ನ ಆಕ್ಚುಲಿ ಆರ್ಗನೈಸೇಷನ್ಗೆ ಹೋಗಿ ಆ ವೆಬ್ಸೈಟ್ಗೆ ಹೋಗಿ ಅವ್ರು ಯಾವ ತರ ವರ್ಕ್ ಮಾಡ್ತಾರೆ, ಯಾರು ಸೈಂಟಿಸ್ಟ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ನೀವ್ ಏನ್ ಮಾಡ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.